ಗಡ್ಸ್ ಇದೆಯಾ ಅಂತ ಹೇಳುವಂಥದ್ದು. ಯಾಕೆಂದರೆ ಇಂಥದ್ದೊಂದು ಪ್ರಶ್ನೆಯನ್ನು ನೀವು ಗಡಿಸಿದರೆ ಇದನ್ನು ಮಾಡಿ ಅನ್ನುವಂಥ ರೀತಿಗೆ ಹೈಕೋರ್ಟ್ ಹೇಳಬೇಕು ಅಂತೇಳಿ. ಆದರೆ ನಮ್ಮ ಅಧಿಕಾರಿಗಳ ನಿಧಾನಗತಿ ಎಷ್ಟರ ಮಟ್ಟಿಗೆ ಇದೆ, ಈ ಪ್ರಕರಣಗಳನ್ನು ಇತ್ಯರ್ಥ ಮಾಡೋದ್ರ ಕಡೆಗೆ ಸರ್ಕಾರಕ್ಕೆ ನಿರಾಸಕ್ತಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಸಾಬೀತಾಗುತ್ತೆ. ಈ ಕಾರಣಕ್ಕಾಗಿಯೇ ಹೈಕೋರ್ಟ್ ಇವತ್ತು ಕಟುವಾದ ಪ್ರಶ್ನೆಗಳ ಮೂಲಕವಾಗಿ ಸರ್ಕಾರವನ್ನು ಕೆಣಕಿದೆ, ಅಧಿಕಾರಿಗಳಿಗೆ ಚಾಟಿ ಬೀಸುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಅರವಿನ ವರದಿಯನ್ನು ನಿಮಗೆ ತೋರಿಸ್ತೀನಿ. ಕುಮಾರಸ್ವಾಮಿ ಒಬ್ಬರಿಗೆ ಎಸ್ಎಂಡಿ ಬೇಕಾ? ಬೇರೆಯವರು ಈ ರಾಜ್ಯದಲ್ಲಿ ಯಾರು ಆ ರೀತಿ ಮಾಡಿರ್ತಕ್ಕಂಥದ್ದಿಲ್ವಾ? ನೋಟಿಸ್ ಇಲ್ಲದೆ ಒಂದು ದೇಶ ರಾಜಕಾರಣಕ್ಕೆ ಇಲ್ಲಿ ಸರ್ಕಾರ ಹೊರಟಿದೆ, ಜನ ತಕ್ಕ ಉತ್ತರ ಕೊಡ್ತಾರೆ. ಕೇಂದ್ರ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ತೋಟದ ಮನೆಯ ಆವರಣಕ್ಕೆ ನಿನ್ನೆಯೇ ಕಂದಾಯ ಇಲಾಖೆ ಅಧಿಕಾರಿಗಳ ಸಮೇತ ಜೆಸಿಬಿಗಳು ಬಂದಿದ್ವು. ಸರ್ಕಾರಿ ಭೂಮಿ ನುಂಗಿದ ಆರೋಪ ಕುಮಾರಸ್ವಾಮಿ ಅವರ ವಿರುದ್ಧವಿದೆ. ಬಿಡದಿ ಬಳಿಯ ಫಾರ್ಮ್ ಹೌಸ್ ಸುತ್ತಲೂ ಸರ್ಕಾರಿ ಗೋಮಾಳದ ಸುಮಾರು 14 ಎಕರೆ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನುವುದು ಕಂದಾಯ ಇಲಾಖೆ ನಡೆಸಿರುವ ಸರ್ವೆಯಲ್ಲಿ ಬೆಳಕಿಗೆ ಬಂದಿದೆ. ಇದೇ ಕಾರಣಕ್ಕೆ ಹೈಕೋರ್ಟ್ನ ಆದೇಶದಂತೆ ಒತ್ತುವರಿ ತೆರವು ಮಾಡಲು ಅಧಿಕಾರಿಗಳು ನಿನ್ನೆಯಿಂದಲೇ ಮಾರ್ಕಿಂಗ್ ಮಾಡುತ್ತಿದ್ದಾರೆ. ನಿನ್ನೆ ರಾಮನಗರ ಜಿಲ್ಲಾಧಿಕಾರಿ ಎಸ್ಪಿ ತಹಶೀಲ್ದಾರ್ ನೇತೃತ್ವದಲ್ಲಿ ಕುಮಾರಸ್ವಾಮಿ ತೋಟದ ಸುತ್ತಲೂ ಸರ್ವೆ ಮಾಡುತ್ತಾ ಮಾರ್ಕಿಂಗ್ ಮಾಡುವ ಕೆಲಸ ಶುರುವಾಗಿತ್ತು. ಆದರೆ ನಿನ್ನೆ ಇದ್ದ ಅದೇ ಉತ್ಸಾಹ ಇವತ್ತೂ ಇರುತ್ತೆ ಅಂದುಕೊಂಡಿದ್ದು ಸುಳ್ಳಾಗಿದೆ. ನಿನ್ನೆ ಮಾರ್ಕಿಂಗ್ ಮಾಡದೆ ಬೇರೆ ದಾರಿ ಇಲ್ಲ ಎಂಬಂತೆ ಬಂದಿದ್ದ ಹಿರಿಯ ಅಧಿಕಾರಿಗಳು ಇಂದು ಸ್ಥಳಕ್ಕೆ ಬಂದಿರಲಿಲ್ಲ. ಅವರನ್ನು ಬಿಟ್ಟು ಕೇವಲ ಸರ್ವೆ ಅಧಿಕಾರಿಗಳು ಮಾತ್ರ ಇವತ್ತು ಮಾರ್ಕಿಂಗ್ ಮಾಡುತ್ತಿದ್ರು. ಕುಮಾರಸ್ವಾಮಿ ತೋಟ ಬಿಟ್ಟು ಸುತ್ತಲೂ ಇರುವ ಇತರೆ ಸರ್ವೆ ನಂಬರ್ಗಳಲ್ಲಿ ಮಾರ್ಕಿಂಗ್ ಕೆಲಸ ನಡೆದಿದೆ. ಸರ್ಕಾರಿ ಜಾಗದಲ್ಲಿ ಗೋಮಾಳ, ಸ್ಮಶಾನ, ನೀರಿನ ಮೂಲಗಳು ಸೇರಿ ಇತರ ಜಾಗಗಳಲ್ಲಿ ಸರ್ವೆ ನಡೆಸಿದ ಕಂದಾಯ ಇಲಾಖೆ ಅಧಿಕಾರಿಗಳು ರೆಡ್ ಫ್ಲಾಗ್ ಅಳವಡಿಕೆ ಮಾಡಿದ್ದಾರೆ. ಕುಮಾರಸ್ವಾಮಿ ತೋಟದ ಸುತ್ತಲೂ ನಡೆಯುತ್ತಿರುವ ಸರ್ವೆ ಕಾರ್ಯ ಸಹಜವಾಗೇ ರಾಜಕೀಯ ಬಣ್ಣ ಪಡೆದಿದೆ. ಹೈಕೋರ್ಟ್ ಸೂಚನೆಯಂತೆ ಈಗ ಒತ್ತುವರಿ ತೆರವು ಕಾರ್ಯಾಚರಣೆ ಶುರುವಾಗಿದ್ದರೂ ಜೆಡಿಎಸ್ ಶಾಸಕರು ಮಾತ್ರ ರಾಜ್ಯ ಸರ್ಕಾರದ ವಿರುದ್ಧವೇ ಮುಗಿಬಿದ್ದಿದ್ದರು. ಇದೆಲ್ಲ ದ್ವೇಷದ ರಾಜಕಾರಣ ಅಂತ ಆಕ್ರೋಶ ಹೊರಹಾಕುತ್ತಿದ್ರು. ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರದವರು ಯಾವತ್ತು ಬೇಕಾದ್ರೂ ಅಳತೆ ಮಾಡ್ತಕ್ಕಂಥ ಅಧಿಕಾರ ಇದೆ. ಇದಕ್ಕೆ ಎಸ್ಐಟಿ ಆಗ್ಬೇಕು? ಕುಮಾರಸ್ವಾಮಿ ಒಬ್ಬರಿಗೆ ಎಸ್ಐಟಿ ಬೇಕಾ? ಬೇರೆಯವರು ಈ ರಾಜ್ಯದಲ್ಲಿ ಯಾರು ಆ ರೀತಿ ಮಾಡಿರ್ತಕ್ಕಂಥದ್ದಿಲ್ವಾ? ಅದನ್ನ ಬಿಟ್ಟು ಬೇಕು ಅಂತ ಹೇಳಿ ಒಂದು ಇದರಿಂದ ಲಾಭ ತಗೋತೀನಿ ಅಂತ ಏನಾದ್ರು ತಿಳಿದಿದ್ರೆ ಅದು ಮಹಾನ್ ತಪ್ಪು. ಈ ಸರ್ಕಾರಕ್ಕೆ ಸಿಂಹ ಸಪ್ನಾಗಿದ್ದ ಕುಮಾರಸ್ವಾಮಿ ಅವ್ರದ್ದು ಏಕಾಏಕಿ ಒಬ್ಬ ರೈತನಿಗೆ ನೋಟಿಸ್ ಕೊಟ್ಟು ತೆರವು ಮಾಡ್ತಾರೆ. ನೋಟಿಸ್ ಇಲ್ಲದೆ ಒಂದು ದೇಶ ರಾಜಕಾರಣಕ್ಕೆ ಇಲ್ಲಿ ಸರ್ಕಾರ ಹೊರಟಿದೆ, ಇದು ಮುಂದೊಂದು ದಿವಸ ಜನ ತಕ್ಕ ಉತ್ತರ ಕೊಡ್ತಾರೆ ಅಂತ ನಮ್ಮ ಅಭಿಪ್ರಾಯವಾಗಿ ತಿಳಿಸ್ತೀನಿ. ಕುಮಾರಸ್ವಾಮಿಗೆ ನೋಟಿಸ್ ನೀಡಲು ರಾಮನಗರ ಜಿಲ್ಲಾಡಳಿತ ಸಜ್ಜು. ವಾರದೊಳಗೆ ಉತ್ತರ ನೀಡಲು ಕಾಲಾವಕಾಶ ಸಾಧ್ಯತೆ. ಮಾರ್ಕಿಂಗ್ ಕಾರ್ಯ ಮುಗಿದ ಬಳಿಕ ಕುಮಾರಸ್ವಾಮಿ ಸೇರಿ ಇತರ ಒತ್ತುವರಿದಾರರಿಗೆ ನೋಟಿಸ್ ನೀಡಲು ಜಿಲ್ಲಾಡಳಿತ ಮುಂದಾಗಿದೆ. ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡವರಿಗೆ ನೋಟಿಸ್ ನೀಡಿ 7 ದಿನಗಳ ಒಳಗೆ ಉತ್ತರ ನೀಡಲು ಜಿಲ್ಲಾಡಳಿತ ಅವಕಾಶ ನೀಡುವ ಸಾಧ್ಯತೆ ಇದೆ. ಗಟ್ಸ್ ಇರೋ ಅಧಿಕಾರಿಗಳಾದ್ರೆ ತೆರವು ಮಾಡಿ. ಕೈಕಟ್ಟಿ ನಿಂತ ಅಧಿಕಾರಿಗಳಿಗೆ ಹೈಕೋರ್ಟ್ ತರಾಟೆ. ಕುಮಾರಸ್ವಾಮಿ ತೋಟದ ಮನೆ ಸುತ್ತಲೂ ಮಾರ್ಕಿಂಗ್ ಮಾಡುತ್ತಿರುವಾಗಲೇ ಹೈಕೋರ್ಟ್ನಲ್ಲಿ ಇದೇ ಕೇಸ್ ವಿಚಾರಣೆಗೆ ಬಂದಿತ್ತು. ಸರ್ಕಾರಿ ಗೋಮಾಳ ಒತ್ತುವರಿ ಬಗ್ಗೆ ಸಮಾಜ ಪರಿವರ್ತನಾ ಸಮುದಾಯ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಿತು. ನ್ಯಾಯಮೂರ್ತಿಗಳಾದ ಸೋಮಶೇಖರ್ ಹಾಗೂ ವೆಂಕಟೇಶ್ ನಾಯ್ಕ್ ಪೀಠದಲ್ಲಿ ವಿಚಾರಣೆ ನಡೆಯಿತು. ರಾಜ್ಯ ಸರ್ಕಾರದ ಪರ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಠಾರಿಯಾ ಹಾಜರಾಗಿದ್ದರು. ಕೇಸ್ ಫೈಲ್ ಕೈಗೆ ತೆಗೆದುಕೊಳ್ಳುತ್ತಲೇ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು. ನಾವು ಅಧಿಕಾರಿಗಳ ರೀತಿ ಕೂರೋದು ಬೇಡ, ಇದನ್ನೆಲ್ಲ ನೀವು ಕ್ಲಿಯರ್ ಮಾಡಬೇಕು. ಅಧಿಕಾರಿಗಳು ಕೆಲಸ ಮಾಡದಿದ್ರೆ ಪ್ರಯೋಜನವಿಲ್ಲ, ಏನಾಗಿದೆ ಅಂತ ಹೇಳದಿದ್ರೂ ಪ್ರಯೋಜನವಿಲ್ಲ. ಸಮಸ್ಯೆಗೆ ಅಧಿಕಾರಿಗಳು ಪರಿಹಾರ ಹೇಳಬೇಕು. ನಮಗೂ ಒಂದು ಲಕ್ಷ್ಮಣ ರೇಖೆ ಇರುತ್ತೆ, ನೀವು ಮಾತಾಡದಿದ್ರೆ ರೇಖೆ ದಾಟಿ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಹೀಗೆ ಜಡ್ಜ್ ತರಾಟೆಗೆ ತೆಗೆದುಕೊಳ್ಳುತ್ತಲೇ ಸರ್ಕಾರಿ ಪರ ವಕೀಲರು ಮಧ್ಯಪ್ರವೇಶ ಮಾಡಿದ್ರು. ಸರ್ವೆ ಮಾಡಿರುವ ಕಂದಾಯ ಇಲಾಖೆ ಅಧಿಕಾರಿಗಳು 17ರಂದು ಕೋರ್ಟ್ಗೆ ವರದಿ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಯಾವುದೇ ಗ್ರಾಂಟ್ಸ್ ಇಲ್ಲದೆ ಜಮೀನು ತೆಗೆದುಕೊಂಡಿದ್ದಾರೆ ಎಂದು ಕೋರ್ಟ್ ಗಮನಕ್ಕೆ ತರುವ ಪ್ರಯತ್ನ ಮಾಡಿದ್ರು. ಆದರೆ ಈ ವಾದಕ್ಕೆ ನ್ಯಾಯಮೂರ್ತಿಗಳು ಮತ್ತೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಸುಮ್ಮನೆ ವರದಿ ಓದೋದ್ರಿಂದ ಸಲ್ಲಿಸಿದ್ರಿಂದ ಪ್ರಯೋಜನವಿಲ್ಲ, ಸಮಸ್ಯೆಗೆ ಪರಿಹಾರವೂ ಸಿಗೋದಿಲ್ಲ. ನೀವು ಪರಿಹಾರದ ಜೊತೆಗೇ ಬರಬೇಕು.
ಮಧ್ಯಾಹ್ನದ ಬಳಿಕವೂ ಹೈಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯಿತು. ಸರ್ಕಾರದ ಪರ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಕಿರಣ್ ರೋಣ್ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಪರ ವಾದ ಮಂಡಿಸಿದ್ರು. ಕೇತಗಾನಹಳ್ಳಿ ಸರ್ವೆ ನಂಬರ್ಗಳ 86 ಎಕರೆ ಜಮೀನಿನ ಬಗ್ಗೆಯೂ ವಿಚಾರಣೆ ನಡೆಯುತ್ತಿದೆ. ಜಮೀನು ಮಂಜೂರಾತಿ ಅಸಲಿಯೇ ಇಲ್ಲವೇ ಅಂತ ತನಿಖೆ ನಡೆಯುತ್ತಿದೆ. 14 ಎಕರೆ ಜಮೀನು ಒತ್ತುವರಿ ತೆರವುಗೊಳಿಸಲಾಗುತ್ತಿದೆ. ಇನ್ನು 18 ಎಕರೆಗೆ ಸಂಬಂಧಿಸಿದಂತೆ ನೋಟಿಸ್ ನೀಡಲಾಗುತ್ತಿದೆ. ಕಾನೂನು ಪ್ರಕಾರವೇ ಒತ್ತುವರಿ ತೆರವು ಮಾಡಿಸಲಾಗುವುದು. ಮಂಜೂರಾದ ಜಮೀನು ಖರೀದಿ ಮಾಡಲಾಗಿದೆ. ಮಂಜೂರಾತಿ ಅಸಲಿಯೇ ಇಲ್ಲವೇ ಎಂದು ಸಮಿತಿ ಪರಿಶೀಲಿಸುತ್ತಿದೆ. 1 ಇಂಚು ಅಕ್ರಮ ಜಮೀನಿಗೂ ಅವಕಾಶ ನೀಡುವುದಿಲ್ಲ. ಕುಮಾರಸ್ವಾಮಿ ಸೇರಿದಂತೆ ಉಳಿದವರಿಗೆ ಜಮೀನು ಮಂಜೂರಾಗಿರುವ ದಾಖಲೆಗಳಿಲ್ಲ. ಡಿಸಿ ತಮ್ಮಣ್ಣ ಅವರಿಗೆ ಸಂಬಂಧಿಸಿದ ಜಮೀನು ಮಂಜೂರಾದ ಬಗ್ಗೆಯೂ ದಾಖಲೆಗಳಿಲ್ಲ. 85 ಎಕರೆಗೆ ಸಂಬಂಧಿಸಿದಂತೆ ಗ್ರಾಂಟ್ ಆಗಿರೋ ಬಗ್ಗೆ ಯಾವುದೇ ದಾಖಲೆಗಳೂ ಇಲ್ಲ. ಸರ್ಕಾರದ ವರದಿ ಹಾಗೂ ತೀರ್ಮಾನಗಳನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುತ್ತಿರುವಾಗಲೇ ಸಮಾಜ ಪರಿವರ್ತನಾ ಸಮುದಾಯದ ಅಧ್ಯಕ್ಷ ಹಾಗೂ ಮೂಲ ದೂರುದಾರ ಎಸ್ಆರ್ ಹಿರೇಮಠ್ ಪರ ವಕೀಲ ಬಸವರಾಜು ವಾದ ಮಾಡಿದ್ರು. ಒತ್ತುವರಿಯಾಗಿರೋದು ಬರೀ 14 ಎಕರೆ ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಸೇರಿ ಹಲವರಿಂದ ಬರೋಬ್ಬರಿ 110ಕ್ಕೂ ಹೆಚ್ಚು ಎಕರೆ ಒತ್ತುವರಿಯಾಗಿದೆ ಎಂದು ಆರೋಪಿಸಿದ್ರು. ಕೇತಗಾನಹಳ್ಳಿಯಲ್ಲಿ ಒಟ್ಟು 110 ಎಕರೆ ಗೋಮಾಳ ಒತ್ತುವರಿಯಾಗಿದೆ. ನಕಲಿ ಭೂ ಮಂಜೂರಾತಿ ಆಧರಿಸಿ ಖರೀದಿ ಮಾಡಿದ್ದಾರೆ. ಯಾವುದೇ ಸರ್ಟಿಫಿಕೇಟ್ ಇಲ್ಲದೆ ಖರೀದಿ ಮಾಡಿದ್ದಾರೆ. 2014ರಲ್ಲಿ ತಹಶೀಲ್ದಾರ್ ವರದಿಯಲ್ಲಿ ಈ ಬಗ್ಗೆ ಉಲ್ಲೇಖ ಆಗಿದೆ. ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಮಾತಾಡ್ತಾ ಇರುವುದು ಕೋರ್ಟ್ ಆದೇಶದ ಉಲ್ಲಂಘನೆ. ಗ್ರಾಂಟ್ ಆಗದೆ ಇರುವ ಜಮೀನು ಖರೀದಿ ಮಾಡಿದ್ದಾರೆ. ದೂರುದಾರ ಎಸ್ಆರ್ ಹಿರೇಮಠ್ ಪರ ವಕೀಲ ಬಸವರಾಜು ವಾದ ಮಾಡುತ್ತಿದ್ದಂತೆಯೇ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಠಾರಿಯಾ ಅವರನ್ನ ಜಡ್ಜ್ ಪ್ರಶ್ನೆ ಮಾಡಿದ್ರು. ಕೇತಗಾನಹಳ್ಳಿ ಗೋಮಾಳ ಜಮೀನನ್ನ ಎಷ್ಟು ರೈತರಿಗೆ ಕೊಟ್ಟಿದ್ದೀರಿ? ಯಾರಿಗೂ ಗೋಮಾಳ ಜಮೀನು ಗ್ರಾಂಟ್ ಮಾಡಿಲ್ಲ. ಗೋಮಾಳ ಜಮೀನಿನ ಹಂಚಿಕೆ ಬಗ್ಗೆ ಸಮಿತಿ ಪರಿಶೀಲಿಸುತ್ತಿದೆ. ಎಫ್ಎಸ್ಎಲ್ ಟೀಮ್ನಿಂದಲೂ ವರದಿ ಪಡೆಯಲಾಗ್ತಿದೆ. 1 ವಾರದಲ್ಲಿ ಅಂತಿಮ ವರದಿ ಕೊಡಲು ಸಾಧ್ಯವಾಗುತ್ತಾ? ತಾಂತ್ರಿಕ ವರದಿಗಳು ಬರಬೇಕಿದೆ. ಗ್ರಾಂಟ್ ಅಸಲಿತನದ ಬಗ್ಗೆಯೂ ತನಿಖೆ ಆಗಬೇಕಿದೆ. ಹೀಗೆ ವಿಚಾರಣೆ ನಡೆಯುತ್ತಿದ್ದಾಗಲೇ ಅಧಿಕಾರಿಗಳಿಗೆ ಹೈಕೋರ್ಟ್ ಚಾಟಿ ಬೀಸಿತು. ಈಗ ದಾಖಲೆ ನಾಪತ್ತೆ ಅಂತೀರಿ, ಮುಂದೆ ಜಮೀನು ನಾಪತ್ತೆ ಆಗಬಹುದು. ಜಮೀನಿನಿಂದ ಪಡೆದ ಲಾಭವನ್ನ ರಿಕವರಿಗೂ ಆದೇಶಿಸಬೇಕಾಗಬಹುದು. ನೀವು ಮನಸ್ಸು ಮಾಡಿದ್ರೆ 1 ವಾರದಲ್ಲಿ ಕೆಲಸ ಆಗುತ್ತೆ ಕಠಾರಿಯಾ ಸರ್. ಸಂಪೂರ್ಣ ವರದಿಯನ್ನ ನೀಡಿ. ಅರ್ಧಂಬರ್ಧ ವರದಿ ಬೇಡ. ಗಟ್ಸ್ ಇದ್ರೆ ವಾಪಸ್ ತೆಗೆದುಕೊಳ್ಳಿ, ಇಲ್ಲ ಬಿಟ್ಟು ಬಿಡಿ. ಮನೆ ಇಲ್ಲದವರು ಭಿಕ್ಷುಕರು 5 ಅಡಿ ಜಾಗದಲ್ಲಿ ಮನೆ ಕಟ್ಟಿದ್ರೆ ಬಿಡ್ತೀರಾ? ಬೆಳ್ಳಂಬೆಳಿಗ್ಗೆ ಹೋಗಿ ಒಡೆದಾಕ್ತೀರಾ? ಹೀಗೆ ಕಟುವಾದ ಪ್ರಶ್ನೆಗಳೊಂದಿಗೆ ಹೈಕೋರ್ಟ್ ಸರ್ಕಾರಕ್ಕೆ ಚಾಟಿ ಬೀಸಿದೆ. ಹಾಗಿದ್ದರೂ ಕಡೆಗೆ ಜಮೀನು ಒತ್ತುವರಿ ಹಾಗೂ ಮಂಜೂರಾತಿ ಪ್ರಕ್ರಿಯೆಗಳ ಬಗ್ಗೆ ಸಂಪೂರ್ಣ ವರದಿ ಸಲ್ಲಿಸಲು 10 ದಿನಗಳ ಕಾಲಾವಕಾಶ ನೀಡಿದೆ. ಏಪ್ರಿಲ್ 3ರೊಳಗೆ ವರದಿ ನೀಡುವಂತೆ ಸೂಚಿಸಿ ವಿಚಾರಣೆ ಮುಂದೂಡಿದೆ. ಆದರೆ ಒಂದು ಕಡೆ ಹೈಕೋರ್ಟ್ನ ಸೂಚನೆಯಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗುತ್ತಿರುವಾಗ ಜೆಡಿಎಸ್ ಶಾಸಕರು ಮತ್ತು ನಾಯಕರು ಸರ್ಕಾರದ ವಿರುದ್ಧ ಮುಗಿಬೀಳುತ್ತಿರುವುದು ಯಾವ ಸ್ವರೂಪದಲ್ಲಿ ರಕ್ಷಣೆ ಪಡೆಯುವ ತಂತ್ರ ಎನ್ನುವುದು ಜನರ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಹೈಕೋರ್ಟ್ನ ಸೂಚನೆ ಇದೆ, ಹೈಕೋರ್ಟ್ ಚಾಟಿ ಬೀಸ್ತಾ ಇದೆ ಕಂದಾಯ ಇಲಾಖೆ ಅಧಿಕಾರಿಗಳೇ. ಆದರೆ ಕಂದಾಯ ಇಲಾಖೆ ಅಧಿಕಾರಿಗಳು ಇದನ್ನು ಯಾವ ಸ್ವರೂಪದಲ್ಲಿ ಜಾರಿಗೊಳಿಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಒತ್ತುವರಿಯನ್ನು ತೆರವು ಮಾಡಬೇಕು ಅಂತ ಹೇಳಿದರೆ ಸಾಮಾನ್ಯ ಜನರ, ಬಡವರ ಮನೆಗಳನ್ನು ಕೆಡವುವ ಸಂದರ್ಭದಲ್ಲಿ ಬಹಳ ಆಕ್ರೋಶಭರಿತವಾಗಿ, ಬಹಳ ವೇಗವಾಗಿ ಸರ್ಕಾರದ ಕೈಗಳು ಕೆಲಸವನ್ನು ಮಾಡ್ತಾ ಇರ್ತವೆ, ಅದರ ಬಾಹುಗಳು ಚಾಚ್ತಾ ಇರ್ತವೆ. ಅದೇ ದೊಡ್ಡವರ ನಿವೇಶನಗಳು ಬಂದಾಗ ಹೇಗೆ ಸರಕ್ ಅಂತೇಳಿ ಹಿಂದಕ್ಕೆ ಸರಿತವೆ ಅನ್ನೋದನ್ನು ಹಿಂದೆ ಅನೇಕ ಪ್ರಕರಣಗಳಲ್ಲಿ ನೋಡಿದ್ದೀವಿ. ಈಗಲೂ ಕೂಡ ಅದೇ ವಿಚಾರ ಕುಮಾರಸ್ವಾಮಿಯವರ ಜಮೀನಿಗೆ ಸಂಬಂಧಪಟ್ಟಿರುವಂತಹ ಒತ್ತುವರಿ ಪ್ರಕರಣದಲ್ಲೂ ಕೂಡ ಮೂಡಿರುವಂತಹ ಪ್ರಶ್ನೆಯಾಗಿದೆ.